ನಿರೀಕ್ಷಿತ ಇತ್ತು. ಮಾನ್ಯ ಸಿದ್ದರಾಮಯ್ಯನವರೇ ಭಾಳಷ್ಟು ಬಾರಿ ಹೇಳಿದರು ಏನಂತ, ಹೈಕಮಾಂಡು ಶ್ರೀಯುತ ರಾಹುಲ್ ಗಾಂಧಿ ಅವರು ಯಾವತ್ತು ಹೇಳ್ತಾರೋ ಅವತ್ತು ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಭಾಳ ಬಾರಿ ಹೇಳಿದರು. ಸೊ ಹಾಗಾಗಿ ನಮಗೇನು ಇದು ಹೊಸದು ಅನಿಸಲಿಲ್ಲ ಮತ್ತು ಅನಿರೀಕ್ಷಿತ ಅಂತ ಏನು ಅನಿಸಿಲ್ಲ, ಇದು ನಿರೀಕ್ಷಿತವಾಗೇ ಇತ್ತು. ಬಟ್ ಸಿದ್ದರಾಮಯ್ಯನವರು ಒಂದು ಅದ್ಭುತವಾದ ಆಡಳಿತ ಕೊಡಲಿಕ್ಕೆ ಅವಕಾಶ ಆಯ್ತಲ್ಲ, ಅದು ನಮಗೆ ತೃಪ್ತಿ ಇದೆ. 8 ವರ್ಷಗಳ ಕಾಲ ಸುದೀರ್ಘವಾಗಿ ಕರ್ನಾಟಕದಲ್ಲಿ ಬೇರೆ ಯಾರೂ ಮುಖ್ಯಮಂತ್ರಿಗಳು ಇಂತಹ ಅದ್ಭುತವಾದ ಆಡಳಿತವನ್ನು ಕೊಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಕರ್ನಾಟಕದ ಎಲ್ಲ ಮುಖ್ಯಮಂತ್ರಿಗಳನ್ನು ಮೀರಿಸಿ ಮುಂಚೂಣಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿದ್ದಾರೆ. ಹಾಗಾಗಿ ಅವರ ಅಭಿವೃದ್ಧಿ ಪರ ಕೆಲಸಗಳು, ಜನಪರ ಕೆಲಸಗಳು, ಸಾಮಾಜಿಕ ನ್ಯಾಯ, ಅವರ ವೈಚಾರಿಕತೆ, ಅವರ ವೈಜ್ಞಾನಿಕ ಪ್ರಜ್ಞೆ ಇವೆಲ್ಲ ನೋಡಿ ನಮಗೆಲ್ಲ ಒಂದು ಅನುಕರಣೀಯ ಮಾದರಿಯಾಗಿದೆ, ಕರ್ನಾಟಕ ಜನತೆಗೆ ಮಾದರಿಯಾಗಿದೆ. ಹಾಗಾಗಿ ಸಂತೋಷ. ಆಮೇಲೆ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿತಾರೆ. ಅವರೇನು ರಾಜಕಾರಣ ಬಿಡ್ತಾರ ಏನಿಲ್ವಲ್ಲ, ಅವ್ರು ಹೇಳಿದ್ದಾರೆ ಕೊನೆಗಳಿಗೂ ರಾಜಕಾರಣದಲ್ಲಿ ಇರ್ತೀನಿ, ಸಕ್ರಿಯವಾಗಿರ್ತೀನಿ ಅಂತ. ಇನ್ನೂ 2 ವರ್ಷಗಳ ಕಾಲ ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಹೈಕಮಾಂಡು ನೀವು ರಾಜ್ಯಸಭೆಗೆ ಬನ್ನಿ ಅಂತ ಅವರು ಹೇಳಿದಾಗ ಇವರು ವಿನಮ್ರವಾಗಿ ನಾನು ತಿರಸ್ಕಾರ ಮಾಡ್ತೀನಿ, ನಾನು ಬರಲಿಕ್ಕೆ ಸಾಧ್ಯ ಆಗಲ್ಲ, ಇನ್ನು 2 ವರ್ಷಗಳ ಕಾಲ ನನ್ನ ಕ್ಷೇತ್ರ, ನನ್ನ ಜನವನ್ನು ನೋಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡ್ ಹೇಳಿದ್ದ ಕೇವಲ 1 ದಿನದಲ್ಲಿ 2 ದಿನದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದ್ಭುತವಾಗಿ ಆದರ್ಶವಾಗಿದ್ದಾರೆ ಸಿದ್ದರಾಮಯ್ಯನವರು. ಸೊ ಹಂಗಾಗಿ ನಾವು ಶ್ಲಾಘನೀಯ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಶ್ಲಾಘನೆ ಮಾತ್ರ ಮಾಡ್ಬೋದು. ಸರಿ, ಸಿದ್ದರಾಮಯ್ಯನವರ ಪೂರ್ಣಾವಧಿ ಆಡಳಿತ ಅವಶ್ಯಕತೆ ಇತ್ತು ಅಂತ ಕರ್ನಾಟಕಕ್ಕೆ ಖಂಡಿತವಾಗಿ. ಈಗ ಸಿದ್ದರಾಮಯ್ಯನವರ ಪೂರ್ಣ ಅವಶ್ಯಕತೆ ಇತ್ತು, ಪೂರ್ಣಾವಧಿ ಮಾಡಲಿ ಅಂತ ಎಲ್ಲರೂ ಬಯಸೋದು ನ್ಯಾಚುರಲ್. ಯಾಕಂದರೆ ಒಳ್ಳೆ ಅದ್ಭುತವಾದ ಆಡಳಿತ ಅಲ್ಲ. 2013ರಿಂದ 2018ರವರೆಗೂ ಭಾಗ್ಯಗಳ ಸರದಾರ ಅಂತಾರೆ. ಯಾವ ಥರ ಯೋಜನೆಗಳು ಕೊಟ್ಟಿದ್ರು ಅವರು. 165 ಭರವಸೆಗಳಲ್ಲಿ, ಪ್ರಣಾಳಿಕೆಯಲ್ಲಿ 158 ಭರವಸೆಗಳನ್ನು ಈಡೇರಿಸಿದರು. ಇಡೀ ದೇಶಕ್ಕೆ ಮಾದರಿಯಾಗಿದ್ದರು. ಅದನ್ನು ಸುವರ್ಣ ಯುಗ ಅಂತ ಹೇಳ್ಬೋದು. ಈಗಲೂ ಅಷ್ಟೇ 3 ವರ್ಷಗಳಲ್ಲಿ BJP ಹೇಳ್ತಾಯಿದ್ರು ಗ್ಯಾರಂಟಿಯಿಂದ ಬಜೆಟ್ ಹಾಳಾಗ್ಬಿಡ್ತದೆ, ನಿಮ್ಮ ಖಜಾನೆ ಖಾಲಿ ಆಗಿಬಿಡ್ತದೆ, ದರಿದ್ರ ಈ ಥರ ಹೇಳ್ತಾಯಿದ್ರು. ಆದರೂ ಕೂಡ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡು ಇಡೀ ರಾಜ್ಯವನ್ನು ತಲಾ ಆದಾಯದಲ್ಲಿ ನಂಬರ್ 1 ಮಾಡಿದ್ದಾರೆ, ಜಾಬ್ ಕ್ರಿಯೇಷನಲ್ಲಿ ನಂಬರ್ 1 ಮಾಡಿದ್ದಾರೆ, ಇನ್ವೆಸ್ಟ್ಮೆಂಟಲ್ಲಿ ನಂಬರ್ 1 ಮಾಡಿದ್ದಾರೆ. ಈ ಥರ ಅದ್ಭುತವಾದ ಆಡಳಿತವನ್ನು ಬೇರೆ ಯಾರೂ ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನನ್ನ ಪ್ರಕಾರ ಸಿದ್ದರಾಮಯ್ಯನವರ ಮಾರ್ಗದರ್ಶನದಿಂದ ನೀವು ಹೇಳ್ದಂಗೆ ಪೂರ್ಣಾವಧಿಗೆ ಇರಬೇಕಾಗಿತ್ತು ಅಂತ. ಅವ್ರ ಮಾರ್ಗದರ್ಶನದಿಂದ ಮುಂದಿನ ಮುಖ್ಯಮಂತ್ರಿ, ಮುಂದಿನ ಸರ್ಕಾರ ಖಂಡಿತವಾಗಿ ಆ ಕೆಲಸವನ್ನು ಸಿದ್ದರಾಮಯ್ಯವರು ಏನು ಮಾಡಿದ್ರು ಅದೇ ಕೆಲಸವನ್ನು ಮುಂದುವರಿಸ್ತದೆ ಅನ್ನೋ ಒಂದು ಭರವಸೆ ಇದೆ. ಸರ್, ಈಗ ಒಬ್ಬ ಹಿರಿಯ ನಾಯಕನನ್ನು 17 ಬಜೆಟ್ ಮಾಡಿಸಿದವ್ರನ್ನ ಹೀಗೆ ದಿಢೀರಾಗಿ ಅರ್ಧಕ್ಕೆ ಇಳಿಸಿರೋದು ಎಷ್ಟು ಸರಿ ಸರ್? ಅಭಿಮಾನಿಗಳ ಪ್ರಶ್ನೆ ಸರ್, ಈಗ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಒಂದು ಸತ್ಯ ಏನು ಗೊತ್ತಾ, ನಾನು ಸಿದ್ದರಾಮಯ್ಯನವರ ಅಭಿಮಾನಿ. ಆದರೆ ಅವರು ಕೊಟ್ಟ ಕೊಡುಗೆಯನ್ನು ನಾನು ಸ್ಮರಿಸುವಂಥ ಸಮಯ ಇದು. ಮಾನ್ಯ ಸಿದ್ದರಾಮಯ್ಯನವರೇ ಅವ್ರ ಮಾತಿಗೆ ನುಡಿದಂತೆ ನಡೆಯುವಂಥ ಮುಖ್ಯಮಂತ್ರಿ. ಅವರು ನುಡಿದಂತೆ ನಡೆದಿದ್ದಾರೆ ಅವರು. ಯಾಕಂದರೆ ನಾನು ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಅವರೊಳಗೆ ಕೆಲವರಿಗೆ ಅಭಿಮಾನಿಗೆ ನಿರಾಸೆ ಆಗುತ್ತೆ, ನನಗೂ ನಿರಾಸೆ ಆಗಿದೆ, ಬೇಜಾರಾಗಿದೆ. ಹಾಗಂತ ಹೇಳಿ ನಾನು ತಪ್ಪದಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಇನ್ನೊಬ್ಬರನ್ನ ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಂತೂ ಹೇಳ್ಬೋದು, ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ, ಸಿದ್ದರಾಮಯ್ಯನವರು ಹಾಕಿಕೊಟ್ಟ ಮಾರ್ಗದಲ್ಲಿ ಅವರು ಇಲ್ಲಿವರೆಗೆ ನಡೆಸಿರ್ತಕ್ಕಂಥ ಆಡಳಿತವನ್ನು ಅನುಕರಣೆ ಮಾಡೋದು, ಅದನ್ನು ಮುಂದುವರಿಸೋದು, ಅವರು ಯಾವ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದರು, ಯಾವ ರೀತಿಯಾಗಿ ಕಾಂಪ್ರಮೈಸ್ ಆಗದೆ ಆಡಳಿತವನ್ನು ಮಾಡಿದರು, ಅದನ್ನು ಮುಂದಿನ ಸರ್ಕಾರ ಕೂಡ ಆಡಳಿತ ಮಾಡಬೇಕು, ಅವ್ರ ಮಾರ್ಗದರ್ಶನದಲ್ಲಿ ಮಾಡುತ್ತೆ ಅನ್ನೋ ಒಂದು ಭರವಸೆ ಆಯ್ತು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಪಡೆದು ಕಾಂಗ್ರೆಸ್ ಹೈಕಮಾಂಡ್ ಎಡವಿತಾ ಹೆಂಗೆ? ಅದನ್ನು ನಾವು ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಇದೇನಾಗುತ್ತೆ ಅಂದರೆ, ರಾಜಕಾರಣದಲ್ಲಿ ನೀವು ನೋಡಿದಿರಿ, BJPನಲ್ಲಿ 2008ರಿಂದ 2013 3 ಮುಖ್ಯಮಂತ್ರಿ ಆದರು. 2019ರಿಂದ 23 2 ಮುಖ್ಯಮಂತ್ರಿ ಆದರು. ಕಾಂಗ್ರೆಸ್ಸಲ್ಲಿ ಆ ಥರ ಅವಕಾಶ ಏನಾಗಲಿಲ್ಲ. ಕಾಂಗ್ರೆಸ್ನಲ್ಲಿ ಮೊನ್ನೆ ಸಿದ್ದರಾಮಯ್ಯನವರ ನಾಯಕತ್ವ, ಅವರ ಮೇರು ವ್ಯಕ್ತಿತ್ವ, ಅವರ ಸಂಘಟನೆ, ಅವರ ಆಡಳಿತ, ಇದನ್ನು ನೋಡಿ ಅವ್ರಿಗೆ 8 ವರ್ಷಗಳ ಕಾಲ ಸಿಕ್ಕಿದೆಯಲ್ಲ, ಇದು ಅದ್ಭುತ ಅಂತ ಹೇಳ್ಬೋದು. ಕರ್ನಾಟಕದ ಮಟ್ಟಿಗೆ ಇದು ಅದ್ಭುತನೇ. ಆಮೇಲೆ ಅವರು ಮಾದರಿಯಾದಂತಹ ಸರ್ಕಾರವನ್ನು ನಡೆಸಿದ್ದಾರೆ. ಸೊ ನಾವು ಅದನ್ನು ಶ್ಲಾಘನೆ ಮಾಡ್ತೀವಿ ಹೊರತು ಈ ನಾವು ಟೀಕೆ ಮಾಡುವಂಥ ಸಮಯ ಅಲ್ಲ ಅಂತ ನನ್ನ ವೈಯಕ್ತಿಕವಾಗಿ ಅನ್ನಿಸ್ತದೆ. ಆಮೇಲೆ ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಕೂಡ ಟೀಕೆ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಆದರೆ ಅವ್ರು ಮಾಡಿರೋ ಕೆಲಸವನ್ನು ಮುಂದುವರಿಸಬೇಕಾದಂಥ ಜವಾಬ್ದಾರಿ ಮುಂದಿನ ಸರ್ಕಾರಕ್ಕಿದೆ ಅಂತ ನಾನು ಮಾತ್ರ ಹೇಳ್ಬಲ್ಲೆ. ಈಗ ಸಿದ್ದರಾಮಯ್ಯ ನಂತರ ಬರೋ ಮುಂದಿನ ಮುಖ್ಯಮಂತ್ರಿ ತಾತ್ಕಾಲಿಕ ಅನ್ನೋ ಮಾತು BJP ಅವರು. ನೋಡ್ರಿ, BJPಗೆ ಏನು ಗೊತ್ತಾ, ಅವ್ರ ಕೋಮುವಾದಿಗಳ ವಿರುದ್ಧ ಸಿದ್ದರಾಮಯ್ಯನವರು ಬಂಡೆ ಥರ ನಿಂತಿದ್ರು. ನಿಜವಾದ ಬಂಡೆ ಸಿದ್ದರಾಮಯ್ಯನವರು. ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾಯಿದ್ರು, ತತ್ವಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ದಲ್ಲೇ ಕೋಮುವಾದವನ್ನು ಹತ್ತಿಕ್ಕಿದ್ರು. ಆಯಿತಾ, ಇಡೀ ಕಳೆದ 3 ವರ್ಷಗಳಲ್ಲಿ ನೋಡಿರಬೇಕು ಎಷ್ಟು ಸಾಮರಸ್ಯ ಇದೆ ಸಮಾಜದಲ್ಲಿ. ಧರ್ಮ ಜಾತಿಗಳ ಮೇಲೆ ಜಗಳ ಆಗೋದು ಕಡಿಮೆ ಆಗಿದೆ. ಸೊ ಅಂತಹ ಆಡಳಿತವನ್ನು ಕೊಟ್ಟಿದ್ರು. ಅದಕ್ಕೆ BJPಗರು ಏನು ಬೇಕಾದ್ರೆ ಹೇಳ್ತಾರೆ. ಯಾಕಂದರೆ ಅವ್ರು ಯಾವತ್ತೂ ಒಳ್ಳೆ ಆಡಳಿತವನ್ನು ಕೊಟ್ಟಿಲ್ಲ. ಅವಧಿ ಪೂರ್ವ ಚುನಾವಣೆಯನ್ನು ಮಾತು ಹೇಳ್ತಾರೆ ಅವ್ರು ಹೇಳ್ತಾರೆ, ಹಂಗೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಮೊನ್ನೆ ಸಿದ್ದರಾಮಯ್ಯನವರು, ಮೊನ್ನೆ DK ಶಿವಕುಮಾರ್ ಒಟ್ಟಾಗಿ ಸಂಘಟನೆ ಮಾಡಿದ್ದಾರೆ, ಒಟ್ಟಾಗಿ ಅಧಿಕಾರವನ್ನು ಮಾಡಿದ್ದಾರೆ, ಮುಂದಕ್ಕೂ ಅದೇ ರೀತಿ ಮಾಡ್ತಾರೆ. ಸಿದ್ದರಾಮಯ್ಯನವರ ಮಾರ್ಗದರ್ಶನ ಮುಂದಕ್ಕೆ ಸರ್ಕಾರ ಸುಭದ್ರವಾಗಿರುತ್ತದೆ. ಇನ್ನೂ ಹೇಳ್ಬೇಕಂದ್ರೆ 2028ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆಗೆ ಹೋದರೆ ನಾವು 2028ರಲ್ಲೂ ಸರ್ಕಾರ ಅಧಿಕಾರಕ್ಕೆ ಬರ್ತದೆ, ಕಾಂಗ್ರೆಸ್ಸೇ ಬರ್ತದೆ. ಮುಖ್ಯಮಂತ್ರಿ ಯಾರಾದರೂ ಆಗಲಿ ಅದು ಬೇರೆ ವಿಷಯ.
2033ವರೆಗೂ ಕಾಂಗ್ರೆಸ್ಸೇ ಅಧಿಕಾರದಲ್ಲಿರ್ತದೆ. ಬಿ ಜೆ ಪಿಗೆ ಅವಕಾಶ ಇಲ್ಲ. ಬಿ ಜೆ ಪಿ ನಾಯಕತ್ವದ ಕೊರತೆ ಇದೆ. ಕಾಂಗ್ರೆಸ್ಲಾದರೂ ತುಂಬ ಜನ ನಾಯಕರಿದ್ದಾರೆ. ಅಂದರೆ ಇದಾರಲ್ಲ ಸರ್, ಫಸ್ಟ್ ಟೈಮ್ ಆಗಿರೋ MLAನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಕಾಟ ಕೊಡ್ತಾ ಇದ್ದಾರೆ ಅವ್ರಿಗೆ. ಆ ಕಡೆ ಜಿಗಳು, ಈ ಕಡೆ ಜಿಗಳು, ನಾಗಪುರ ಜಿಗಳು ಅವ್ರನ್ನ ಕಾಟ ಕೊಡ್ತಾ ಇದ್ದಾರೆ. ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ವಿಜಯೇಂದ್ರ ನಾಯಕತ್ವ ಪರಿಪಕ್ವತೆ ಇಲ್ಲ. ಇನ್ನು 10 ವರ್ಷ ಆದಮೇಲೆ ಪರಿಪಕ್ವತೆ ಬರ್ಬೋದು. ವಿಜಯೇಂದ್ರ ಇನ್ನು 10 ವರ್ಷ ಆದಮೇಲೆ ಒಳ್ಳೆಯ ನಾಯಕ ಆಗ್ಬೋದು. ಅಲ್ಲಿವರೆಗೂ ಅಪಕ್ವ ನಾಯಕ ಅಂತ ಹೇಳ್ಬೋದು. ಪರಿಪೂರ್ಣತೆ ಅವ್ರಿಗಿಲ್ಲ. ಆದರೆ ನಮ್ಮ ಕಾಂಗ್ರೆಸ್ಸಲ್ಲಿ 15 ಮಂದಿ ಮುಖ್ಯಮಂತ್ರಿ ಆಗೋ ಅರ್ಹತೆ ಇರತಕ್ಕಂಥವ್ರು 5 ಬಾರಿ, 6 ಬಾರಿ, 7 ಬಾರಿ, 8 ಬಾರಿ ಶಾಸಕರಾದಂಥವ್ರು ಇದ್ದಾರೆ. ಹಾಗಾಗಿ ಅದು ನಮ್ಮ ಮ್ಯಾಚ್ ಆಗೋಕ್ಕೆ ಸಾಧ್ಯ ಆಗಲ್ಲ ಕಾಂಗ್ರೆಸ್ಗೆ. ಆದರೆ ಸಿದ್ದರಾಮಯ್ಯನವರ ಅದ್ಭುತ ಆಡಳಿತವನ್ನು ಮುಂದಿನ ಸರ್ಕಾರ ಮುಂದುವರಿಸ್ತದೆ. ಮುಂದುವರಿಸಿ 2028ರಲ್ಲೂ ಚುನಾವಣೆಯಲ್ಲಿ ಗೆಲ್ತದೆ. ಸಿದ್ದರಾಮಯ್ಯನವರ ಮಾರ್ಗದರ್ಶನ, ಅವರ ಛಾಪು ಈ ಸರ್ಕಾರದ ಮೇಲೆ, ಮುಂದಿನ ಕರ್ನಾಟಕದ ಚುನಾವಣೆಗಳ ಮೇಲೆ ಇದ್ದೇ ಇರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ಹೈಕಮಾಂಡನ್ನು ಸ್ವಾಗತ ಮಾಡ್ತೀವಿ. ಸಿದ್ದರಾಮಯ್ಯನವರ ಆಡಳಿತವನ್ನು ಕೊಂಡಾಡೋದೊಂದಷ್ಟೇ ನಮ್ಮದು ಸಂತೋಷ. ಅದು ಬಿಟ್ಟರೆ ಬೇರೆ ಎಲ್ಲಿಗೆ ಸಾಧ್ಯ ಆಗೋದಿಲ್ಲ. ಮುಂದಿನ ಮುಖ್ಯಮಂತ್ರಿ ಯಾರು ಸರ್? ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಹೇಳಿದ್ರು, ಶಾಸಕಾಂಗ ಪಕ್ಷ ಸಭೆಯಲ್ಲಿ ತೀರ್ಮಾನ ಆಗಿ ಘೋಷಣೆ ಆಗುತ್ತೆ. ಬಟ್ ಪ್ರೊಜೆಕ್ಟ್ ಆಗ್ತಾ ಇದೆ DK ಶಿವಕುಮಾರ್ ಅಂತ. ಈಗ ಖಂಡಿತವಾಗಿ ಪ್ರಾಜೆಕ್ಟ್ ಆಗ್ತಾಯಿತ್ತು. ನಾನು ಮಾಧ್ಯಮಗಳಲ್ಲಿ ನೋಡಿದೆ. KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಹಂಗಾಗಿ ಪ್ರಾಜೆಕ್ಟ್ ಆಗ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಶಾಸಕಾಂಗ ಪಕ್ಷದಲ್ಲಿ ಅಧಿಕೃತವಾಗಿ ಘೋಷಣೆ ಆಗುತ್ತಲ್ಲ, ಅವಾಗ ನಾವು ನೀವೆಲ್ಲ ಸೆಲೆಬ್ರೇಟ್ ಮಾಡೋಣ. ಇದೆ ಹೆಂಗೆ ಸರ್ ಇಲ್ಲಿ ನೆಕ್ಸ್ಟ್? ಇಲ್ಲ, ಆ ಥರ ಏನು ಬರಲಿಕ್ಕೆ, ಆ ಥರ ಏನು ಮಾಡೋಕ್ಕಾಗೋದಿಲ್ಲ. ಆ ಥರ ಏನು ಟ್ವಿಸ್ಟ್ ಎಲ್ಲ ಬರಲಿಲ್ಲ. ಇದು ಒಳ್ಳೆಯ ನಿರ್ಧಾರ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬದ್ಧರಾಗಿದ್ದಾರೆ. ಇವಾಗ ಸಿದ್ದರಾಮಯ್ಯನವರೇ ಹೇಳ್ತಿದ್ರಲ್ಲ ಸರ್, ಹಂಗಾದ್ರೆ DK ಶಿವಕುಮಾರ್ ಅಂತ. ಈಗ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಘೋಷಣೆ ಆಗುತ್ತಲ್ಲ, ಘೋಷಣೆ ಆದಮೇಲೆ ಅಧಿಕೃತ ಅಂತಾರೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಅವರ ಅನ್ಯೋನ್ಯತೆಯನ್ನು ಕಂಡಿಲ್ಲದವರೇ ಇಲ್ಲ. ಆದರೆ BJPಗರು ಕೆಲವರು ಮಾತ್ರ ಅದನ್ನು ಮಿಸ್ಕೋಟ್ ಮಾಡ್ತಿರ್ತಾರೆ. ಯಾವಾಗಲೂ ಇದು ಜಗಳ ಆಗ್ತಿದೆ, ಅಧಿಕಾರಕ್ಕಾಗಿ ಜಗಳ. ಆ ಥರ ಖಂಡಿತವಾಗಿಲ್ಲ. ಇಬ್ಬರು ಅನ್ಯೋನ್ಯವಾಗಿ ಕೆಲಸ ಮಾಡಿದ್ದಾರೆ. ನೀವು ಸಂಘಟನೆ ಮಾಡಿ 136 ಶಾಸಕರು ಗೆಲ್ಲಬೇಕು ಅಂದರೆ ಮೋದಿ ಇದರೊಳಗೆ ಅವರ ಆರ್ಥಿಕ ಶಕ್ತಿನಲ್ಲಿ, ಅವರ ದಬ್ಬಾಳಿಕೆಯಲ್ಲಿ 136 ಗೆಲ್ಲಬೇಕಂದ್ರೆ ಸಿದ್ದರಾಮಯ್ಯನವರ ಅದ್ಭುತ ಆಡಳಿತಗಾರ, DK ಶಿವಕುಮಾರ್ ಒಳ್ಳೆ ಚಾಣಾಕ್ಷ ಸಂಘಟನಾಗಾರ. ಸೊ ಹಂಗಾಗಿ ಇಬ್ಬರು ಸೇರೇ ಸರ್ಕಾರ ತಂದಿರತಕ್ಕಂಥದ್ದು. ಮುಂದಕ್ಕೂ ಅಷ್ಟೇ ಇಬ್ಬರು ಒಟ್ಟಾಗಿ ಸಂಘಟನೆಯನ್ನು ಮಾಡ್ತಾರೆ. ಸರ್ಕಾರಕ್ಕೆ, ರಾಜ್ಯಕ್ಕೆ ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ. ಸಿದ್ದರಾಮಯ್ಯನವ್ರನ್ನ ಇಳಿಸಿದ ನಂತರ ಕಾಂಗ್ರೆಸ್ಗೆ ಅಹಿಂದ ಮತಗಳು ದೂರ ಆಗ್ತವೆ ಹಿಂಗೆ ಸರ್? ಖಂಡಿತ ಇಲ್ಲ. ಯಾಕಂದರೆ ನೋಡಿ, ಅಹಿಂದ ಅನ್ನೋದು ಒಂದು ಆಂದೋಲನ, ಒಂದು ಚಳುವಳಿ. ಯಾರಿಗೆ ಅವಕಾಶ ವಂಚಿತರಾಗಿದ್ದರು, ಯಾವ ಸಮುದಾಯಕ್ಕೆ ರಾಜಕೀಯ ಅವಕಾಶ ಸಿಕ್ಕಿರಲಿಲ್ಲ ಅಂಥವ್ರಿಗೆ ಅವಕಾಶಗಳನ್ನ ಕೊಡಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವ್ರು ಮುಂದೆ ತರಬೇಕು ಅಂತ ಒಂದು ಚಳುವಳಿ. ಆ ಚಳುವಳಿನ ಮಾನ್ಯ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಎಳ್ಕೊಂಡು ಬಂದಿದ್ದಾರೆ, ತೇರನ್ನ ಎಳ್ಕೊಂಡು ಬಂದಿದ್ದಾರೆ. ಮುಂದಕ್ಕೂ ಕೂಡ ಭಾಳ ಜನ ಅದೇ ಎಲಿಜಿಬಿಲಿಟಿ ಇರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರು, ಸಂತೋಷ್ ಲಾಡ್ ಅಂತವರು, ಯತೀಂದ್ರ ಸಿದ್ದರಾಮಯ್ಯ ಅಂತವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅದನ್ನು. ಅದು ಆ ಚಳುವಳಿ ಇದ್ದೇ ಇರ್ತದೆ. ಅವ್ರಿಗೆ ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು. ಹಾಗಾಗಿ ಬೇರೆ ಎಲ್ಲ ಯಾವ ರಾಜಕೀಯ ಪಕ್ಷದಲ್ಲೂ ಅದರ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗಲ್ಲ. JDS ಸಾಧ್ಯನಾ? JDS ದೇವೇಗೌಡರು ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ JDS ಪಕ್ಷ. ಇನ್ನು BJP ಬಂದು ನಾಗಪುರದ ಅಸ್ತಿತ್ವದಲ್ಲಿದೆ. ಅದರೊಳಗೆ ಏನು ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ಕಾಂಗ್ರೆಸ್ಸಲ್ಲಿ ಮಾತ್ರ ನ್ಯಾಯ ಸಿಗುತ್ತೆ, ಸಾಮಾಜಿಕ ನ್ಯಾಯ ಸಿಗುತ್ತೆ. ಅದಕ್ಕೆ ಸಿದ್ದರಾಮಯ್ಯನವರು ಮುಂಚೂಣಿಯಾದಂತಹ ಒಂದು ಮಾರ್ಗದರ್ಶನವನ್ನು ಬಿಟ್ಟು ಹೋಗಿದ್ದಾರೆ, ಇಲ್ಲಿ ಬಿಡ್ತಾರೆ. ಸೊ ಹಾಗಾಗಿ ಮುಂದಿನ ಜನನು ಕೂಡ ನಮ್ಮ ನಾಯಕರುಗಳು, ಭಾಳ ಜನ ನಾಯಕರಿರೋದ್ರಿಂದ ಅದನ್ನು ಅಹಿಂದ ಚಳುವಳಿ, ಅಹಿಂದಾಗೆ ನಾಯಕತ್ವ, ಅಹಿಂದಾಗೆ ಸಾಮಾಜಿಕ ನ್ಯಾಯ ಖಂಡಿತವಾಗಿ ಕಾಂಗ್ರೆಸ್ಸಲ್ಲಿ ಸಿಗುತ್ತೆ. ಆ ಭರವಸೆ ಇದೆ. ಸರ್, ಇನ್ನೊಂದು ವಿಚಾರ, ಇವತ್ತು ಸಾಕಷ್ಟು ಅದು ಸನ್ನಿವೇಶ ಆಯಿತು. ಸಂತೋಷ್ ಲಾಡ್ ಅವರು ಕಣ್ಣೀರು ಹಾಕಿದ್ರು ಇಲ್ಲಿಂದ ಹೋಗುವಾಗ, ಸಿದ್ದರಾಮಯ್ಯನವರ ಮನೆಯಿಂದ ನಿರ್ಗಮನವಾಗುವಾಗ. ಅದ್ರ ಬಗ್ಗೆ ನೋಡಿ, ಮಾನ್ಯ ಸಂತೋಷ್ ಲಾಡ್ ಅವರು ಒಳ್ಳೆಯ ಮಂತ್ರಿಗಳು, ಒಳ್ಳೆಯ ಜನಪ್ರತಿನಿಧಿ, ಸ್ವಲ್ಪ ಭಾವುಕರು. ಈಗ ಒಬ್ಬರು ನಿರ್ಗಮನ ಆಗ್ತಾಯಿದ್ದಾರೆ ಮುಖ್ಯಮಂತ್ರಿಯಿಂದ ಅಂದಾಗ ಭಾಳ ಅನ್ಯೋನ್ಯ ಸಂಬಂಧ ಸಂತೋಷ್ ಲಾಡ್ ಅವ್ರಿಗೂ ಸಿದ್ದರಾಮಯ್ಯನವ್ರಿಗೂ. ಆ ಭಾವುಕತೆ ಕಾಣಿಸ್ತದೆ ಹಿಂಗೆ. ಸೊ ಅದನ್ನು ನಾವು ಗಮನಿಸಿದ್ವಿ ಅದನ್ನು. ಸೊ ಸಂತೋಷ್ ಲಾಡ್ ರಾಜ್ಯದ ಜನರಲ್ಲೂ ಇದೆ, ಖಂಡಿತ ಇದೆ. ನಾನು ಅದನ್ನ ಹೇಳ್ತಿದ್ದಿಲ್ಲ, ಅದು ಒಂದು ಸಿಂಬಾಲಿಕ್ ಖಂಡಿತ ಇದೆ. ಖಂಡಿತ ಆ ಭಾವುಕತೆ ಇದ್ದೇ ಇದೆ. ಆದರೆ ಅವರ ನಾಯಕತ್ವ, ಸಿದ್ದರಾಮಯ್ಯನವರ ನಾಯಕತ್ವ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ. ಅಹಿಂದ ಸಂಘಟನೆ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಸಾಮಾಜಿಕ ನ್ಯಾಯ ದೇಶಕ್ಕೆ ಮಾದರಿಯಾಗಿದೆ. ಅವರ ವೈಚಾರಿಕತೆ, ವೈಜ್ಞಾನಿಕ ಪ್ರಜ್ಞೆ ಅದು ಖಂಡಿತವಾಗಿ ದೇಶಕ್ಕೆ ಮಾದರಿಯಾಗಿದೆ. ಅವರ ಆಡಳಿತವನ್ನು ಮುಂದುವರಿಸಬೇಕಾದಂಥ ಹೊಣೆಗಾರಿಕೆ ಬೇರೆಯವ್ರ ಮೇಲಿದೆ. ಸೊ ಅದನ್ನು ಮಾಡಬೇಕಾಗಿದೆ ನಾವು. ಯಾವ ರೀತಿ ವಿಶ್ ಮಾಡ್ತೀರಾ ಸರ್ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಆಗುವವರಿಗೆ? ಖಂಡಿತವಾಗಿ ಮಾನ್ಯ ಸಿದ್ದರಾಮಯ್ಯನವರು ಏನು ಆಡಳಿತ ಕೊಟ್ಟಿದ್ದಾರೆ, ಅದ್ಭುತವಾದ ಆಡಳಿತ ಕೊಟ್ಟಿದ್ದಾರೆ, ಸುವರ್ಣ ಯುಗವನ್ನು ತಂದಿದ್ದಾರೆ ಕರ್ನಾಟಕಕ್ಕೆ. ಅದನ್ನು ಮುಂದುವರಿಸಬೇಕಾದ ಹೊಣೆಗಾರಿಕೆ, ಜವಾಬ್ದಾರಿ ಮುಂದಿನ ಮುಖ್ಯಮಂತ್ರಿಗಳಲ್ಲಿದೆ. ಖಂಡಿತವಾಗಿ ಅವ್ರಿಗೆ ಎಲ್ಲರೂ ಸಪೋರ್ಟಾಗಿ, ಮಾರ್ಗದರ್ಶಕರಾಗಿ ಸಿದ್ದರಾಮಯ್ಯನವರು ಇದ್ದೇ ಇರ್ತಾರೆ, ಸಪೋರ್ಟಾಗಿ ಎಲ್ಲರೂ ಇದ್ದೇ ಇರ್ತೀವಿ. ಸೊ ಹಾಗಾಗಿ ಒಳ್ಳೆಯ ಆಡಳಿತ ಬರಲಿ, ಒಳ್ಳೆಯ ಕೆಲಸ ಆಗಲಿ. ಇವಾಗ ಏನು ಹಾಕಿಕೊಟ್ಟಿದ್ದಾರೆ ಅಡಿಪಾಯ ಅದನ್ನು ಮುಂದುವರಿಸಲಿ ಅಂತ ಹೇಳಿ ನಾನು ಆಶೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್